ಸರ್, ಸುಳ್ಯ ತಹಸೀಲ್ದಾರ್ ಕಚೇರಿ ಬಂದಿದ್ದಾರೆ, ಏನು ವಿಷಯ ಸರ್? ನನ್ನ ಮೇಲೆ 2024 ಮಾರ್ಚ್ ತಿಂಗಳಲ್ಲಿ ಒಂದು ಕೇಸ್ ಆಗಿತ್ತು. ಒಂದು ಸುಳ್ಳು ಕೇಸನ್ನು, ಫೇಕ್ ಕೇಸನ್ನು ಮಾಡಿದರು. ಏನಂತ ಹೇಳಿದರೆ, ನಾನು ಧೀರಜ್ ಜೈನ್, ಉದಯ್ ಜೈನ್, ಮಲ್ಲಿಕ್ ಜೈನ್ ಅವರು ಈ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆನಂತರ ಜೈನ ಧರ್ಮಕ್ಕೆ ಅದು ಒಳ್ಳೆಯ ಪವಿತ್ರ ಧರ್ಮ, ಬಾಹುಬಲಿ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಅಂತ ನಾನು ಹೇಳಿದ್ದೆ. ನಾನು ಅದನ್ನು ಹೊಗಳಿದ್ದನ್ನು ಕಟ್ ಮಾಡಿ ನಾನು ಜೈನ ಧರ್ಮಕ್ಕೆ ಅಪಚಾರ ಮಾಡಿದೆ ಅಂತೇಳಿ ಕಟ್, ಎಡಿಟ್, ಪೇಸ್ಟ್, ಮೊನ್ನೆ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಲ್ಲ, 2 ವರ್ಷದ ಹಳೆ ವಿಡಿಯೋನ ಕಟ್ಟು, ಪೇಸ್ಟು, ಎಡಿಟ್ ಮಾಡಿ ಮಾತಾಡಿದ್ರು. ಮುಖ್ಯಮಂತ್ರಿಗಳಿಗೆ ಕೊಲೆ ಆರೋಪ ಇದೆ ಅಂತೇಳಿ ಒಂದು ಕಟ್, ಪೇಸ್ಟ್, ಎಡಿಟ್ ಯಾವುದದು ಫ್ರಾಡ್ ಕೇಸ್ ಮಾಡಿದ್ರಲ್ಲ, ಮಾರ್ಫ್ಡ್ ವಿಡಿಯೋ ಮಾಡಿದ್ರಲ್ಲ, ಅದೇ ರೀತಿ ಒಂದು ಮಾರ್ಫ್ಡ್ ವಿಡಿಯೋ ನನ್ನ ಮೇಲೆ ಮಾಡಿ ಒಂದು ಸುಳ್ಳು ಕೇಸನ್ನು ಜೈನ ಮಿಲನ ಸಂಘದ ಅಧ್ಯಕ್ಷರು ಮಾಡಿದರು. ಏನಂತ ಹೇಳಿದರೆ, ನಾನು ಉದಯ್ ಜೈನ್ ಅವರಿಗೆ, ಉದಯ್ ಜೈನ್, ಮಲ್ಲಿಕ್ ಜೈನನಿಗೆ, ಉದಯ್ ಜೈನ್ ಇವತ್ತು ಇನ್ನೂ ಅಂತೀನಿ, ನಾನು ಅವನ ಆರೋಪಿ ಅಂತ ಇನ್ನೂ 100 ಸಾರಿ ಹೇಳ್ತೇನೆ, 1000 ಸಾರಿ ಹೇಳ್ತೇನೆ. ಹಂಗೆ ಅಂದಿದ್ದನ್ನೇ ನಾನು ಜೈನ ಧರ್ಮಕ್ಕಂದೆ ಅಂಥೇಳಿ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿದರು. ಯಾವಾಗ? 2024 ಮಾರ್ಚಲ್ಲಿ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡಿಪಾರು ಮಾಡಿದರು. ನಾನು ಇಲ್ಲಿ ಬಂದು ಮಾತಾಡಬಾರ್ದು ಅಂತ ನನ್ನ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಬಂದು ಪ್ರವೋಕ್ ಮಾಡಬಾರ್ದು, ಧರ್ಮಗಳ ನಡುವೆ ಯಾವ ಧರ್ಮ ಅಂತ ಹೇಳಿಲ್ಲ. ಆ ಉದಯ್ ಜೈನಕ್ಕೆ ಅಂದಿದ್ದಕ್ಕೆ ಹಿಂದೂ ಧರ್ಮ, ಜೈನ ಧರ್ಮ ನಡುವೆ ಕಲಹ ಆಗತ್ತಂತೆ. ಆ ರೀತಿ ಒಂದು ಏನೋ ನೋಟಿಸ್ ಕೊಟ್ಟಿದ್ರು. ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಬಂದಿತ್ತು. ಆನಂತರ ತಹಸೀಲ್ದಾರ್ ಕಚೇರಿ ಇಂದನೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಮರ್ಪಕವಾಗಿ ನಮ್ಮ ನ್ಯಾಯವಾದಿಗಳ ಮುಖಾಂತರ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಾನು ಆ ಥರ ಯಾವುದು ಬೈದಿಲ್ಲ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟು, ಅದಕ್ಕೆ ಮುಂದೆ ಕಾನೂನು ಕ್ರಮ ನಮ್ಮಿಂತ್ರ ಏನು ಮಾಡಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೇ ಇರೋದು, ನಾನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಬರಬಾರ್ದು, ಮಹೇಶ್ ಶೆಟ್ಟರು ಇಲ್ಲಿಂದ ಆ ಕಡೆ ಹೋಗ್ಬೇಕು, ಗಡಿ ಪಾರಾಗಬೇಕು. ಹಿಂಗಾಗಿ ಇಂಥಲ್ಲಿ ಯಾವುದೇ ಹೋರಾಟಗಳು ನಡಿಬಾರ್ದು ಅಂತೇಳಿ ಒಂದು ಬಹಳ ದೊಡ್ಡ ಮಟ್ಟದ ಷಡ್ಯಂತ್ರ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಷಡ್ಯಂತ್ರ ಬಹಳ ಬಲವಾಗಿ ನಡೆದಿದೆ. ಆದರೂ ಕೂಡ ನಾವು ಕಾನೂನು ರೀತಿ ಹೋರಾಟ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಇದು ಷಡ್ಯಂತ್ರ ಇರೋದು. ನಾನು ಇಲ್ಲಿ ಬರಬಾರ್ದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಲ್ಲಿ ಇರಬಾರ್ದು ಅನ್ನೋದೇ ಒಂದು ಷಡ್ಯಂತ್ರ. ಹಿಂಗಾಗಿ ಅವರೇ ಬೆತ್ತಲಾಗ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರಿದ್ದಾರೆ, ಕೊಲೆಗಡಕರು ಯಾರಿದ್ದಾರೆ, ನಕಲಿ ದೇವಮಾನವನ ಷಡ್ಯಂತ್ರ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಏನು ಹೇಳಿದ್ರು ತಹಸೀಲ್ದಾರ್? ಅಲ್ಲ, ಅದಕ್ಕೆ ಏನಿದೆ ಕಾನೂನು ರೀತಿ ನಾವು ಉತ್ತರ ಕೊಟ್ಟಿದ್ದೀವಿ ಮತ್ತು ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ನಾವು ತಹಸೀಲ್ದಾರ್ ವಿರುದ್ಧ ಆಗಲಿ, ಪೊಲೀಸರ ವಿರುದ್ಧ ಆಗಲಿ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಅವ್ರ ವಿರುದ್ಧ ನಮಗೇನು ತಕರಾರಿಲ್ಲ. ಆದರೆ ಈ ನಕಲಿ ದೇವಮಾನವನ ಷಡ್ಯಂತ್ರ ಇದೆಯಲ್ಲ, ಸುಮ್ಮನೆ ಸುಳ್ಳು ಕೇಸ್ ಹಾಕ್ಸೋದು, ಫೇಕ್ ಕೇಸ್ ಹಾಕ್ಸೋದು. ಉದಯ್ ಜೈನ್ ಆರೋಪಿ ಅಂದ್ರೆ ಜೈನ್ ಧರ್ಮಕ್ಕೆ ಹೆಂಗೆ ನಂಗೆ ಬೈದಂಗೆ ಆಗ್ತದೆ ಅಲ್ವಾ? ಈಗ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಉದಯ್ ಜೈನ ಧರ್ಮದ ಸಂಸ್ಥಾಪಕನ ಹಂಗಿದ್ರೆ ಅಂತ ಒಬ್ರು ಯಾರೋ ಸಾರ್ವಜನಿಕರು ಕೇಳಿದ್ರು. ಜೈನ ಧರ್ಮ ಪವಿತ್ರ ಒಂದು ಧರ್ಮ ಅಂತ ನಾವು ಯಾವತ್ತಿಗೂ ಕೂಡ ಅದನ್ನ ಹೇಳ್ಕೊಂಡೇ ಬಂದಿದ್ದೀವಿ. ಉದಯ್ ಜೈನಿಗೆ ಅಂದಿದ್ದಕ್ಕೆ ಜೈನ ಧರ್ಮಕ್ಕೆ ಅಪಮಾನ ಆಯಿತು ಅಂತ ಹೇಳಿದ್ರೆ ಇವ್ರು ಯಾವ ರೀತಿ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಸರ್ಕಾರಕ್ಕೆ ಮೇಲೆ ಕೂಡ ಒತ್ತಡ ಇದೆ. ಏನಾದರೂ ಮಾಡಿ ಗಿರೀಶ್ ಮಟ್ಟಣ್ಣ ಅವ್ರನ್ನ ಅರೆಸ್ಟ್ ಮಾಡಬೇಕು. ನಾನು ಹೇಳಿದೆ, ಅರೆಸ್ಟ್ ಮಾಡೋದಾರ ಮಾಡಿ, ಇವತ್ತೇ ಮಾಡಿ, ನಾನು ಬೇಲ್ ತಗೊಳ್ಳಲ್ಲ, ಆದ್ರೆ ಜೈಲಿಗೆ ಹೋಗಿ ಬರ್ತೇನೆ. ಇವ್ರ ವಿರುದ್ಧ ಮಾತಾಡೋದು ನಾವು ನಿಲ್ಸಲ್ಲ. ಇಷ್ಟೇ. ಯಾವ ಕೇಸ್ ಮಾಡಿ ಸರ್ ಇದು 1.5 ವರ್ಷ ಆಯ್ತು. ಈಗ ಆಲ್ಮೋಸ್ಟ್ 2 ವರ್ಷದ ಹಿಂದೆ ಆಗಿದ್ದ ಕಾರ್ಯಕ್ರಮ ಅದು. ಐವಾರ್ನಾಡ್. ಆಮೇಲೆ ಅದು ಕಾರ್ಯಕ್ರಮದ ವಿಡಿಯೋ ಅಲ್ಲ, ಎಲ್ಲೋ ಒಂದ್ ಕಡೆ ಒಂದು ರೂಮ್ ನಲ್ಲಿ ಒಬ್ಬ ಅಭಿಮಾನಿಗಳು ಮನೆಗೆ ಕರೆದಿರ್ತಾರೆ. ಆ ಮನೆ ಎಲ್ಲಿದೆ ಅಂತ ಈ ಪೊಲೀಸರಿಗೂ ಕೂಡ ಗೊತ್ತಾಗಿಲ್ಲ. ಅದು ಸುಳ್ಯದಲ್ಲಿ ಐತೆ, ಬೆಳ್ತಂಗಡಿಯಲ್ಲಿ ಐತೆ, ಉಡುಪಿಯಲ್ಲಿ ಐತೆ, ಪೊಲೀಸರಿಗೆ ಗೊತ್ತಿಲ್ಲ. ಅದು ಸುಮ್ಮನೆ ಒಂದು ಸುಳ್ಯದಲ್ಲಿ ಬರಬಾರ್ದು ಅಂತ ಹೇಳಿ ಒಂದು ಫೇಕ್ ಕೇಸ್ ಹಾಕಿಟ್ಟಾರೆ ಇಷ್ಟೇ. ಆದರೂ ಬರ್ತೇನೆ, ಕಡತನಕ್ಕೆ ಸುಳ್ಯಾಕೆ ಬಂದೇ ಬರ್ತೇನೆ. ನಾನು ಹೋರಾಟ ಮಾಡೇ ಮಾಡ್ತೇನೆ. ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಮಾಡೇ ಮಾಡ್ತೇವೆ. ಇಂಥ 1 ಅಲ್ಲ 100 ಕೇಸ್ ಹಾಕ್ಲಿ. ನಾವು ಯಾವ ಧರ್ಮಕ್ಕೂ ಬೈದಿಲ್ಲ, ಯಾವ ದೇವಸ್ಥಾನಕ್ಕೂ ಕೂಡ ಬೈದಿಲ್ಲ. ಅತ್ಯಾಚಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಅವ್ರಿಗೆ ಈಗ ಕೊನೆ ದಿನ ಬಂದಿದೆ, ಕೊನೆ ದಿನ ಎಣಿಸ್ತಾ ಇದ್ದಾರೆ ಅವರು. ನೀರು ಇಳಿತಾ ಇದೆ ಅಂತ ಅವರೇ ಹೇಳಿರ್ತಾನೆ, ಬೆಟ್ಟದಿಂದ ನೀರು ಇಳಿತಾ ಇದೆ ಅಂತ ಹೇಳಿ ನೀರು ಇಳಿಸಿದೀವಿ. ಅವ್ರಿಗೆ ಇನ್ನೂ ಇಳಿತದೆ ನೀರು, ಗೊತ್ತಿರ್ಲಿ ಸರ್. ಈಗ ನಿನ್ನೆ ಧರ್ಮಸ್ಥಳದಲ್ಲಿ ಚಂಡಿಕಾ ಹೋಮ ಅಂತ ಏನೋ ಮಾಡಿದ್ದಾರೆ, ಚಾಮುಂಡೇಶ್ವರಿ ಪೂಜೆ ಮಾಡಿದ್ದಾರೆ. ಯಾಕೆ ಸರ್? ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ನಂಬಿಕೆ ಅಲ್ವಾ ಸರ್ ಅವ್ರಿಗೆ? ಅಲ್ಲ, ಅದು ಬಿಟ್ಟು ಅವ್ರು ಕೇಳಕ್ ಹೋಗಿದ್ರಲ್ಲ. ಆಮೇಲೆ ಕೋರ್ಟಿಗೆ ನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಇವ್ರು. ಎಲ್ಲರೂ ಧರ್ಮಸ್ಥಳಕ್ಕೆ ಬರೋದು, ಧರ್ಮಸ್ಥಳದಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರಿಗೆ ದೇವಸ್ಥಾನದ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಮಾಡ್ಲಿ, ಚಂಡಿಕಾ ಯಾಗ ಮಾಡಿದ್ ಒಳ್ಳೇದೇನೆ. ದೇವಿಯ ಎದ್ದು ನಿಂತಿದ್ದಾಳಲ್ಲೇ, ಇನ್ನೊಂದಿಷ್ಟು ದಿನಕ್ಕೆ ಇವ್ರ ಸಂಹಾರ ಆಗುತ್ತೆ ಇಷ್ಟೇ.